ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೆ ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಹೋಗ್ತಿರೋ ಒಂದು ಮಾರ್ಕನಹಳ್ಳಿ ಡ್ಯಾಮ್. ಇದು ಬಂದು ಕುಂದಗೋಳ ತಾಲೂಕು ಮತ್ತೆ ತುಮಕೂರು ಡಿಸ್ಟಿಕ್ ಅಲ್ಲಿ ಬರುತ್ತೆ. ಬೆಂಗಳೂರಿಂದ ಸರಿಸುಮಾರು ಒಂದು 95 ಕಿಲೋಮೀಟರ್ ಆಗುತ್ತೆ, ನಮ್ಗೆ 2 ಅವರ್ ಜರ್ನಿ. ತುಂಬಾ ಒಳ್ಳೆ ಡ್ಯಾಮ್ ಇರೋದು ಇದು. ಚೆನ್ನಾಗಿರುತ್ತೆ ಡ್ಯಾಮ್ ವೀಕೆಂಡ್ ಬರೋಕೆ. ಸೊ ಅಲ್ಲಿಗೆ ಹೋಗ್ತಾ ಇದೀನಿ ಇವತ್ತು. ಬನ್ನಿ ಹೋಗೋಣ. ಮತ್ತೆ ಈ ಜಲಾಶಯ ಬಂದು ಕೃಷ್ಣ ರಾಜೇಂದ್ರ ಒಡೆಯವರು ನಿರ್ಮಾಣ ಮಾಡಿರೋದು. ಸರ್ ವಿಶ್ವೇಶ್ವರಯ್ಯ ಅವರ ಗೈಡೆನ್ಸ್ ಅಲ್ಲಿ 6,000 ಎಕರೆಗೂ ಇರೋದು. ತುಂಬಾ ವಿಶಾಲವಾಗಿರೋದು ಡ್ಯಾಮ್. ಮತ್ತೆ ಇರಿಗೇಷನ್ಗೋಸ್ಕರ ಅವಾಗ ನಿರ್ಮಾಣ ಮಾಡಿದಂತೆ. ಇದು ಬಂದು 38 ಸ್ಟಾರ್ಟ್ ಆಗಿ 40 ಕಂಪ್ಲೀಟ್ ಆಗಿರೋದು, 2 ವರ್ಷ ಕಂಪ್ಲೀಟ್ ಆಗಿರೋದು. ಮತ್ತೆ ಆ ಟೈಮಲ್ಲಿ ಅದಕ್ಕೆ 29 ಲಕ್ಷ ಖರ್ಚಾಗಿದೆ ಅಂತೆ. ಸೊ 29 ಲಕ್ಷ ಖರ್ಚಾಗಿರೋದು 2 ವರ್ಷದಲ್ಲಿ ಇದು ಕನ್ಸ್ಟ್ರಕ್ಷನ್ ಮಾಡಕ್ಕೆ. ತುಂಬಾ ಚೆನ್ನಾಗಿದೆ ಡ್ಯಾಮ್ ನೋಡಕ್ಕೆ. ಒಳ್ಳೆ ವಿಶಾಲವಾಗಿ ಎಲ್ಲ ಚೆನ್ನಾಗಿದೆ. ನೋಡೋಣ ಬನ್ನಿ ಯಾವ ತರ ಏನು ನಮ್ದು ಡೆವಲಪ್ಮೆಂಟ್ಗೆ ಬರುತ್ತೆ ಇವಾಗ ನೆಕ್ಸ್ಟ್. ರೋಡ್ ತುಂಬಾ ಚೆನ್ನಾಗಿದೆ, ಸೀನಿಕ್ ಆಗಿದೆ ರೂಟ್ ಮಾತ್ರ. ಮೇನ್ ರೂಟ್ ಬಂದು ಬೆಂಗಳೂರಿಂದ ನೆಲಮಂಗಲ ಡಿವಿಷನ್ ತಗೊಂಡು ಮತ್ತೆ ಮಂಗಳೂರು ಬಂದು ಹೈವೇ ತಗೊಂಡು 75 ತಗೊಂಡು ಅಲ್ಲಿಂದ ಮುಂದೆ ಬಂದು ಯಡೂರಿಗಿಂತ ಮುಂಚೆ, ಯಡೂರಿಂದ ಒಂದು 3 to 4 ಮುಂಚೆ ಒಂದು ಲೆಫ್ಟ್ ಡಿವಿಷನ್ ಇದೆ ನಿಮ್ಗೆ. ಸಿ ರೋಡ್ ಬಂದು ಮುಂದೆ ಕನೆಕ್ಟ್ ಮಾಡುತ್ತೆ, ಮಂಡ್ಯಗೆ ಕನೆಕ್ಟ್ ಮಾಡಿ ಮೈಸೂರು ಹೋಗುತ್ತೆ ಆ ರೂಟ್ ಇದು. ಸೊ ಇಲ್ಲಿ ನಿಮ್ಗೆ ಬರುತ್ತೆ ಈ ರೂಟ್. ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ಮೇಲೆ ಮುಂದೆ ಡಿವಿಷನ್ ಬರುತ್ತೆ ರೈಟ್ ಸೈಡ್ ಅಲ್ಲಿ. ಅನ್ನ ಬೋರ್ಡ್ ಇದೆ, ಅಲ್ಲಿ 2 ಬೋರ್ಡ್ ಇದೆ ಕಾಣಿಸುತ್ತೆ. ನಾ ತೋರಿಸ್ತೀನಿ ಬನ್ನಿ ಇವಾಗ ಅದನ್ನೇ, ಆ ಬೋರ್ಡ್ ನ. ಸೊ ಈಗಲೇ ಬರ್ಬೋದು, ಲೊಕೇಶನ್ ತೊಂದರೆ ಇಲ್ಲ. ಆರಾಮಾಗಿ ಲೊಕೇಶನ್ ಮ್ಯಾಪ್ ಹಾಕೊಂಡ್ರೆ ನೀವು ಬೆಂಗಳೂರಿಂದ ಮಾರ್ಕನಹಳ್ಳಿ ಡ್ಯಾಮ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಆರಾಮಾಗಿ ಬರ್ಬೋದು, ತೊಂದರೆ ಏನಿಲ್ಲ. ಇದೆಲ್ಲ ಕಬ್ಬುಗಳಿದೆ ನೋಡಿ, ಕಬ್ಬು ಹತ್ರ ಇದೆ. ಇಲ್ಲಿ ಕಾಣಿಸೋದಿಲ್ಲ ಅದೇ ನೀರು ಬ್ಯಾಕ್ವರ್ಡ್ ಪೂರ. ನೀವು ರೋಡ್ ಕನ್ಸ್ಟ್ರಕ್ಟ್ ಮಾಡ್ತವ್ರೆ, ಹೆಂಗ್ ಮಾಡ್ತಾರ ಗೊತ್ತಿಲ್ಲ, ಬಿಲ್ಡ್ ಮಾಡ್ತವ್ರೇನೋ ಮುಂಚೆ. ಮತ್ತೆ ಹಾಗೆ ಲೊಕೇಶನ್ ಮುಂಚೆ ಒಂದ್ಸರಿ ಭೇಟಿ ಕೊಟ್ಟಿದ್ದೀನಿ, ಮುಂಚೆ ಕೊಟ್ಟಿದ್ದೀನಿ. ಸೊ ಸೆಕೆಂಡ್ ಟೈಮ್ ಬರ್ತಾ ಇರೋದು ಲೊಕೇಶನ್ಗೆ. ಮುಂದೆ ಬಂದು ರೈಟ್ ಸೈಡ್ ಡಿವಿಷನ್ ನಿಮ್ಗೆ ಮಾರ್ಕಂಡ್ ಡ್ಯಾಮ್ ಹೋಗಕ್ಕೆ. ಈ ಕಡೆ ಬಂದು ಮಂಡ್ಯ ಹೋಗುತ್ತೆ, ಈ ಕಡೆ ಬಂದು ಡ್ಯಾಮ್ ಹೋಗುತ್ತೆ. ಈ ಬೋರ್ಡ್ ಸತ ನೀವು ನೋಡ್ಬೋದು, ಈ ಬೋರ್ಡ್ ಸಹ ಕಾಣಿಸುತ್ತದೆ. ಮಾರ್ಕನಹಳ್ಳಿ ಡ್ಯಾಮ್ 1.5 ಕಿಲೋಮೀಟರ್ ಇದೆ ಇಲ್ಲಿಂದ. ಲೆಟ್ಸ್ ಗೋ. ಸೂಪರ್ ಆಗಿದೆ, ಏನ್ ಲೊಕೇಶನ್ ಇದು ನೋಡಿ. ಚೆನ್ನಾಗಿ ಹತ್ರ ಇದೆ, ಗ್ರೀನ್ ಎಲ್ಲ ಸೂಪರ್ ಆಗಿದೆ. ಎಂಟ್ರಿ ಮಾಡ್ಬೋದು ನೀವು, ಬಟ್ ಇನ್ನೊಂದು ಮೇನ್ ಎಂಟ್ರಿ ಆ ಕಡೆ ಬರುತ್ತೆ. ಸೊ ಅದನ್ನ ತೋರಿಸ್ತೀನಿ ನೆಕ್ಸ್ಟ್ ಬಂದು. 1.4 ಕಿಲೋಮೀಟರ್ ಇರುತ್ತೆ ಲಾಂಗ್. ಬನ್ನಿ ಇನ್ನೊಂದು ಭೇಟಿ ಹೋಗೋಣ. ಇಲ್ಲಿ ಬಂದು ಪಾರ್ಕ್ ಮಾಡಿದ್ದೀನಿ ಇವಾಗ ಬೈಕ್ ಬಂದು. ಪಾರ್ಕಿಂಗ್ ಇದೆ, ಇಲ್ಲಿ ಆರಾಮಾಗಿ ಪಾರ್ಕ್ ಮಾಡ್ಬೋದು ನೀವು. ಒಂದು ನಿಮಗೆ ಸ್ನ್ಯಾಕ್ಸ್ ಅಂಗಡಿ ಇದೆ ನೋಡಿ, ಇಲ್ಲ ಅಂದರೆ ಏನು ಬೇಕಾದ್ರೂ ವಾಟ್ರು ಸ್ನ್ಯಾಕ್ಸ್ ಏನು ಬೇಕಾದ್ರೂ ತೊಗೋಬೋದು ಇಲ್ಲಿಂದ ನೀವು. ಇದು ಒಂದು ಮೇನ್ ಗೇಟ್ ಇರುತ್ತೆ, ಮೇನ್ ಗೇಟ್ ಎಂಟ್ರಿ ಇರಲ್ಲ. ಸೈಡಲ್ಲಿ ಒಂದು ಚಿಕ್ಕದೊಂದು ಪಾತ್ ಇರುತ್ತೆ ಹೋಗೋಕ್ಕೆ ನಿಮಗೆ. ಸೊ ಇದರಲ್ಲಿ ನೀವು ಎಂಟ್ರಿ ಆಗ್ಬೋದು ಒಳಗಡೆ. ನೋಡಿ ಯಾವ ಥರ ಇದೆ, ತುಂಬ ಚೆನ್ನಾಗಿದೆ ಈ ಪಾತ್ ಹೋಗೋಕ್ಕೆ ಒಳಗಡೆ. ನೋಡಿ ಗ್ರೀನ್ ಇದೆ, ಒಳ್ಳೆ ಚೆನ್ನಾಗಿದೆ ಲೊಕೇಶನು. ಪೀಸಾಗಿ ತಂಪಾಗಿ ಗಾಳಿ ಬೀಸ್ತಾ ಇದೆ. ಸೊ ನೀವು ವೀಕೆಂಡಲ್ಲಿ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಬರ್ಬೋದು, ಪಿಕ್ನಿಕ್ ಮಾಡ್ಬೋದು ಇಲ್ಲಿ ಬಂದ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ. ಮತ್ತು ಇವಾಗ ಸಮ್ಮರ್ ಆಗಿರೋದ್ರಿಂದ ಅಷ್ಟು ಸ್ವಲ್ಪ ಡ್ರೈ ಆಗಿದೆ ಇಲ್ಲಿ ಏರಿಯಾ ಎಲ್ಲನೂ. ಮಾನ್ಸೂನಲ್ಲಿ ಬಂದರೆ ತುಂಬ ನಿಮಗೆಲ್ಲ ಗ್ರೀನ್ ಸಿಗುತ್ತೆ, ಎಲ್ಲ ಗ್ರಾಸ್ ಲ್ಯಾಂಡ್ ಆಗುತ್ತೆ. ಅವಾಗ ನಿಮ್ಗೆ ಕೂತ್ಕೊಳ್ಳೋಕ್ಕೆಲ್ಲ ಈಸಿ ಆಗುತ್ತೆ, ನಿಮ್ಗೆ ಚೆನ್ನಾಗಿರುತ್ತೆ. ಅವಾಗೆಲ್ಲ ಫ್ಯಾಮಿಲಿ ಜೊತೆ ಒಟ್ಟಿಗೆ ಬಂದು ಪಿಕ್ನಿಕ್ ಎಲ್ಲ ಮಾಡ್ಬೋದು. ಹಾಗೆ ಒಂದು 100 ಮೀಟರ್ ನಡ್ಕೊಂಡು ಒಳಗಡೆ ಬರಬೇಕು. ಬಂದ ತಕ್ಷಣ ಮೇಲ್ಗಡೆ ಸ್ವಲ್ಪ ಸ್ಟೆಪ್ಸ್ ಇದೆ, ಒಂದು 100 ಮೀಟರ್ ಸ್ಟೆಪ್ಸ್ ಹತ್ತಿದ್ರು ಸಾಕು, ನಿಮ್ಮ ಮೇಲ್ಗಡೆ ವ್ಯೂ ಬರುತ್ತೆ. ತುಂಬ ಏನು ತೊಂದರೆ ಇಲ್ಲ, ಆರಾಮಾಗಿ ಬರ್ಬೋದು. ಗೇಟಿಂದ 5 ಮಿನಿಟ್ಸ್ ವಾಕ್ ಜಸ್ಟು. ಆರಾಮಾಗಿ ಬಂದು ನೋಡ್ಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. ನೋಡಿ ಎಲ್ಲ ಮರಗಳು ಯಾವುದೋ ಗ್ರೀನ್ ಆಗಿದೆ, ತುಂಬ ಚೆನ್ನಾಗಿ ಕಾಣ್ತಿದೆ ಎಲ್ಲ ಮರಗಳು. ಲೊಕೇಶನ್ ಮಾತ್ರ ತುಂಬ ಪೀಸ್ ಆಗಿದೆ, ಯಾರೂ ಜನ ಇಲ್ಲ ಇವಾಗ. ಇಲ್ಲಿ ಬಂದು ನಿಮಗೆ ಸ್ಟೆಪ್ಸ್ ಇರುತ್ತೆ ಮೇಲ್ಗಡೆ ಹತ್ತೋಕ್ಕೆ. ಒಂದು 5 ಮಿನಿಟ್ಸಲ್ಲಿ ಮೇಲ್ಗಡೆ ಆರಾಮಾಗಿ ಹತ್ಬೋದು. ಈ ರೀತಿಯಾಗಿ ನೀವು ಮೇಲ್ಗಡೆ ಹತ್ಬೋದು ಆರಾಮಾಗಿ, ಏನು ತೊಂದರೆ ಏನಿಲ್ಲ. ಸೊ
ಇದು ಸ್ಟೆಪ್ಸ್ ಇರುತ್ತೆ ನಿಮಗೆ ಇನ್ಕ್ಲೈಂಡ್ ಹಾಕಿ. ಬನ್ನಿ ಹತ್ತೋಣ ಮೇಲ್ಗಡೆ. ನೋಡ್ಬೋದು ನಾನು ಸುತ್ತಮುತ್ತ ಯಾವ ಥರ ಇದೆ ವ್ಯೂ ಅಂತೇಳಿ ನೀವೇ. ಅಲ್ಲಿ ಒಂದು ಗೇಟ್ ಇರೋದು ನಿಮಗೆ. ಸೊ ಗೇಟಲ್ಲಿ ಎಂಟ್ರಿ ಇರೋಲ್ಲ, ನಮಗೆ ಪರ್ಮಿಷನ್ ಇರೋಲ್ಲ. ಇಲ್ಲಿ ಗೇಟ್ ಇದೆ, ಇಲ್ಲಿಂದ ಹೊರಗಡೆ ನಮಗೆ ಪರ್ಮಿಷನ್ ಸಿಗೋಲ್ಲ ನಮಗೆ ಹೊರಡೋಕ್ಕೆ. ಸೊ ನಾವೆಲ್ಲ ಇಲ್ಲೇ ನೋಡ್ಕೋಬೋದು ಡ್ಯಾಮ್ನ ಪೂರ್ತಿ ವ್ಯೂನ. ಸೊ ಇದು ಕಂಟಿನ್ಯೂಸ್ ಪಾತ್ ಅಲ್ಲಿ ತನಕ ಇರೋದು 1.4 ಕಿಲೋಮೀಟರ್ ಇದೆ ಪೂರ ಡ್ಯಾಮ್ ಇದು. ಆವಾಗಲೇ ನಾನು ಆ ಗೇಟಲ್ಲಿ ಬಂದಿದ್ದೆ ಬೈಕಲ್ಲಿ. ಇವಾಗ ಬೈಕ್ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ಬಂದಿದ್ದೀನಿ, ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ಬಂದಿದ್ದೀನಿ. ನೋಡಿ ಈ ಥರ ವ್ಯೂ ಇದೆ ಇದು. ತುಂಬ ವಿಶಾಲವಾಗಿದೆ ನೋಡಿ, ಆ ಥರ ಇದೆ ವ್ಯೂ. ಎಲ್ಲಿ ನೋಡಿದ್ರು ಫುಲ್ ಅಲ್ಲಿವರೆಗೂ ನಿಮ್ಗೆ ನೀರು ಕಾಣಿಸುತ್ತೆ ಫುಲ್. ಇದು ಯಡೂರು ಬ್ಯಾಕ್ ವಾಟ್ರಿಂದ ನೀರು ಕನೆಕ್ಟ್ ಆಗಿ ಇಲ್ಲಿ ನೀರು ಬರುತ್ತೆ ಈ ಥರ. ಇದು ಬಂದು ಶಿಂಷಾ ನದಿ. ಇಲ್ಲಿಂದ ಸೀದಾ ಗಾನಲ್ ಫಾಲ್ಸ್ ಅಂತ ಹೋಗುತ್ತೆ ಕನಕಪುರ ಹತ್ರ. ಸೊ ಅಲ್ಲಿಂದ ಕಾವೇರಿ ಕನೆಕ್ಟ್ ಆಗುತ್ತೆ. ಕಾವೇರಿ ಕನೆಕ್ಟ್ ಆಗಿಬಿಟ್ಟು ಮುಂದೆ ಹಂಗೆ ತಮಿಳ್ನಾಡಿಗೆ ಹೋಗುತ್ತೆ ಆ ನೀರು. ಮತ್ತು ಆಗಲೇ ಹೇಳಿದಂಗೆ ನಿಮಗೆ ಇದು ಕೃಷ್ಣರಾಜ ಒಡೆಯರು ನಿರ್ಮಾಣ ಮಾಡೋದು ಸರ್ ಎಂ ವಿಶ್ವೇಶ್ವರಯ್ಯ ಗೈಡೆನ್ಸಲ್ಲಿ. ನೋಡಿ ಈ ಥರ ಇದೆ ಇದು. ಇಲ್ಲಿ ಇದ್ರದ್ದು ಈ ಕಡೆ ಸೈಡ್ ನೋಡಿದ್ರೆ ನಿಮಗೆ ಒಂಥರ ಗಾರ್ಡನ್ ಥರ ಇದೆ, ಫುಲ್ಲಾಗಿ ಗಿಡಗಳು ಎಲ್ಲ ನೋಡಿ ಆ ಥರ ಇದೆ ಹಸಿರಾಗಿ. ಈ ಥರ ಬರುತ್ತೆ ನಿಮಗೆ ಇವು. ಸೊ ಅಲ್ಲಿ ಮುಂದೆ ನೋಡೋಣ ಬನ್ನಿ, ಏನೇನಿದೆ ಏನೇನಿದೆ ನೋಡ್ಕೊಂಡು ತಿಳ್ಕೊಳ್ಳೋಣ ಬನ್ನಿ. ನೀವು ಮಾರ್ನಿಂಗ್ ಇಲ್ಲ ಸಂಜೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಸನ್ರೈಸ್ ನೋಡ್ಬೋದು, ಈವ್ನಿಂಗ್ ಸನ್ಸೆಟ್ಟು ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಿಡನ್ ಪ್ಲೇಸ್ ಯಾರಿಗೂ ಜಾಸ್ತಿ ಜನಕ್ಕೆ ಗೊತ್ತೇ ಇಲ್ಲ. ಇದು ಬೆಂಗಳೂರು ನಿಯರ್ ಬೈ ಇರೋ ಪ್ಲೇಸಸ್ಸು, ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲ. ನೋಡ್ಬೋದು ನೀವು, ಇಲ್ಲೊಂದು ಗೇಟ್ ಇದೆ, ಇದು ಒಂದು ವಾಲ್ವ್ ಇದೆ. ಈ ವಾಲ್ ಓಪನ್ ಮಾಡಿದ್ರೆ ಇಲ್ಲಿ ನಿಮಗೆ ಒಂದು ಕಾಲುವೆ ಥರ ಮಾಡಿದ್ದಾರೆ ನೀರು ಸಪ್ಲೈ ಹಾಕಿ. ಸೊ ಕಾಲುವೆ ಇದೆ ಇಲ್ಲೊಂದು, ಕಾಲುವೆ ಮಂಡ್ಯವ್ರಿಗೆ ಕನೆಕ್ಟ್ ಆಗುತ್ತೆ. ಸೊ ಎಲ್ಲ ಹೊಲ ಗದ್ದೆಗಳಿಗೆ ಯೂಸ್ ಆಗಲಿ ಅಂತ ಇದೊಂದು ಕಾಲುವೆ ಮಾಡಿದ್ದಾರೆ, ನೀರಿನ ಸರಬರಾಜು ಇರಲಿ ಅಂತೇಳಿ. ಸೊ ಇವಾಗ ನಾವು ಬಂದಿರೋದು ಇದೇ ರೋಡಲ್ಲಿ ನಾವು ಬಂದಿರೋದು ಇವಾಗ ಜಸ್ಟ್. ಸೊ ಇದೇ ಕಾಲುವೆ. ಹೊರಗಡೆ ಬಿಟ್ಟಿದ್ದಾರೆ, ನಮ್ಗೆ ಎಂಟ್ರಿ ಆಗಿದೆ ಒಳಗಡೆ ಇವಾಗ. ಸರ್ ನಿಮ್ಮ ಹೆಸರು? ಚಂದ್ರಪ್ಪ ಅಂತ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರಿ ಇಲ್ಲಿ? ಒಂದು 30 ವರ್ಷ ಮಾಡ್ತಾಯಿದ್ವಿ. 30 ವರ್ಷದಿಂದ ಮಾಡ್ತಿದ್ರಲ್ಲ? ತುಂಬ ಹಳೆ ಕಾಲದ್ದಲ್ಲ ಇದು? ಹಳೆ ಕಾಲದ್ದು. ಓಕೆ ಓಕೆ. ಒಳಗಡೆ ಬಿಟ್ಟಿದ್ದಾರೆ ನಮಗೆ, ಇವಾಗ ಪರ್ಮಿಷನ್ ಸಿಕ್ಕಿದೆ. ಸೊ ಅಲ್ಲಿ ಹೋಗಿ ನೋಡ್ಕೊಂಬರೋಣ ಬನ್ನಿ. ಅವಾಗೆಲ್ಲ ಕಟ್ಟಿದ ಸುಣ್ಣ ಜಂತುಪ್ಪ ಏನೋ ಹಾಕಿ ಕಟ್ಟಿದ್ದೀನಿ ಅಂತ ಹೇಳ್ತಾರಪ್ಪ, ನಾವೇನೋ ಹೋಗ್ಬಿಟ್ಟೇ ಇಲ್ಲ. ಹಾಂ ಅದೇ ಅವಾಗಿಂದೆಲ್ಲ ಹೇಳಿದ್ರು ಜನ ಎಲ್ಲ ಮುಂಚೆ, ಹೇಳ್ತಾರಪ್ಪ ಸುಣ್ಣ ತುಪ್ಪ ಅದರಲ್ಲೆಲ್ಲ ಕಟ್ಟಿದ್ದಾರೆ ಅಂತ ಇದನ್ನು. ಕಟ್ಟಿದೆ ಅಂತ ಏನು ಎಷ್ಟಿದೆ ಅಂತ ಹೇಳಿದ್ರು ಗೇಟ್ಸ್? 3 5 ಇದೆ. ಹಾಂ ಇದು 2 ಸೈಫನ್ ಇದೆ ನೋಡಿ. ಹಾಂ 2 ಸೈಫನ್. ಸೈಫನ್ 2 ಇರೋದಲ್ಲ? 2 ಸೈಫನ್ ಇರೋದು. ಓಕೆ. ಆಟೋಮೆಟಿಕ್ 2 ಸೈಫನ್ನು. ಹಾಂ ಗೇಟ್ 5 ಇದೆ ಆಚೆ ಕಡೆ. ಆ ಕಡೆ ಇದೆ. ತಿರ್ಗಾ ಆ ಕಡೆ 6 ಇದೆ. ಓಕೆ. ವೈಟ್ ಕಾಣುತ್ತಲ್ಲ, ಹಾಂ 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 ಆಚೆ ಕಡೆ ಲಾಸ್ಟ್. ಓಕೆ. ಅದು ಆಟೋಮೆಟಿಕ್ ಸೈಫನ್. ನೀರು ಬಂದ ತಕ್ಷಣ ಅವು ಅದು ಎಲ್ಲ ವರ್ಕ್ ಆಗ್ಬಿಡ್ತವೆ. ವರ್ಕ್ ಆಗುತ್ತಲ್ಲ ನಾವು? ಓಕೆ. ನಾವೇನು ನೋಡಂಗೇ ಇಲ್ಲ. ಹಾಂ ಹಾಂ ಹಾಂ. ಹೋಯ್ತಾ ಇರ್ತೈತೆ ಹೊರಗೆ. ಓಕೆ. ಹೊರಗೆ ಹೊಂಟೈತೇವಲ್ಲ ನೀರು. ಹ್ಞೂ ಹ್ಞೂ. ಹೊರಗಡೆ ಯಾರಿದ್ದಾರೆ ಮತ್ತೆ ಅಲ್ಲಿ ಇವಾಗ? ಅಲ್ಲಿ ಹೊರಗಡೆ ಇದೆ ನಮ್ಮ ಆಳ್ಗಳು. ಎಲ್ಲರೂ ಇದ್ದಾರೆ ಹೊರಗಡೆ. ಓಕೆ. ಆ ಕಡೆನೂ ಗೇಟ್ ಇದೆ ಮತ್ತೆ? ಹಾಂ ಆ ಕಡೆನೂ ಇದೆ. ಆ ಕಡೆಯಿಂದ. ಓಕೆ. ಆ ಕಡೆಯಿಂದ ಇದೆ, ಈ ಕಡೆ ಕೆಳಗಡೆಯಿಂದ ಹಿಂಗೆ ಹೊಂಟೋಗ್ಬೋದು. ಹ್ಞೂ ಅಲ್ಲಿ ಕೆಳಗಡೆ ಹೋಗಿ ದಾರಿ ಇದೆ ನನಗೆ? ಓಕೆ. ನಾನು ಮುಂಚೆ ಒಂದು ಸ್ವಲ್ಪ ಬಂದಿದ್ದೆ, ಅವು ಬ್ರಿಡ್ಜ್ ಆಗಿರಲಿಲ್ಲ, ಇವಾಗ ಬ್ರಿಡ್ಜ್ ಆಗಿದೆ ನೋಡಿ ಅದು. ಹಾಂ ನಾನು ಬಂದಿದ್ದೆ, ಒಂದು 5 ವರ್ಷದಿಂದ ಬಂದಿದ್ದೆ ಅವಾಗ. ಹಾಂ ಹೌದು. ಹಂಗೆ ನಮ್ಮ ಕರ್ನಾಟಕದ ಧ್ವಜ ಹಾರಾಡ್ತಿದೆ ನೋಡಿ ಮೇಲ್ಗಡೆ, ತುಂಬ ಚೆನ್ನಾಗಿ ಕಾಣ್ತಿದೆ. ಎಂಟ್ರಿಯಾಗಿ ಎಕ್ಸಿಟ್ ಆದ ಈ ಕಡೆಯಿಂದ. ಸೊ ಆವಾಗಲೇ ಹೇಳಿದಂಗೆ ನಿಮಗೆ ಇಲ್ಲಿ 5 ಗೇಟ್ ಇದೆ ನೋಡಿ ಆಟೋಮೆಟಿಕ್ಕು. ಇದು ಸೈಫನ್ ಸಿಸ್ಟಮ್ ಅಂತ ಬರುತ್ತೆ. ಏಷ್ಯಾದಲ್ಲಿ ನಂಬರ್ 1 ಇದು ಇರೋದು ಸೈಫನ್ ಸಿಸ್ಟಮ್ ಅಂತ. ಇಡೀ ಜಗತ್ತಲ್ಲಿ ಇದೊಂದೇ ಇರೋದು ಏಷ್ಯಾದಲ್ಲಿ. ಸೊ ತುಂಬ ಡಿಫ್ರೆಂಟ್ ಆಗಿದೆ ಈ ಡ್ಯಾಮ್ ಒಂದು. ಅಲ್ಲಿ 2 ಚಿಕ್ಕದಾಗಿ ನಿಮಗೆ ಅಲ್ಲಿ ಮ್ಯಾನ್ಯಲ್ ಇದೆ. ಸೊ ಸಮ್ಮರಲ್ಲಿ ಬಂದು ನೀವು ಇಲ್ಲಿ ಈ ಥರ ಇಲ್ಲಿ ನೀರಲ್ಲಿ ಆಟ ಆಡ್ಬೋದು ನೋಡಿ, ಏನು ಚೆನ್ನಾಗಿದೆ.
ಕೆಳಗಡೆ ಇಳ್ಕೊಂಡು ಬಂದ ತಕ್ಷಣ ಒಂದು ರೈಟ್ ಸೈಡಲ್ಲಿ ಒಂದು ಪಾತ್ ಇದೆ ನೋಡಿ ಈ ಥರ. ಇಲ್ಲಿ ಮುಂದೆ ಬಂದುಬಿಟ್ಟು ನೀವು ಕಂಟಿನ್ಯೂ ಹೋಗ್ಬಿಟ್ರೆ ಅಲ್ಲಿ ಎಡ್ಜಲ್ಲಿ ನಿಮಗೆ ಗೇಟ್ಸ್ ಎಲ್ಲ ಕಾಣುತ್ತೆ. ನೋಡೋಣ ಬನ್ನಿ ಆ ಗೇಟ್ನ. ಇಲ್ಲಿ ಈ ಥರ ಬಂದರೆ ಇಲ್ಲಿ ಗೇಟನ್ನು ನೋಡ್ಬೋದು ಆರಾಮಾಗಿ. ಇಲ್ಲಿ ಈ ಥರ ಕಾಣುತ್ತೆ ನಮ್ಗೆ ಗೇಟು. ಸದ್ಯಕ್ಕೆ ಇವಾಗ ನೀರು ಕಡಿಮೆ ಇದೆ, ಬೇಸಿಗೆಗಾಲ. ಸೊ ಮಾನ್ಸೂನ್ಗೆ ತುಂಬ ನೀರು ಬರುತ್ತೆ, ಫುಲ್ ಓವರ್ಫ್ಲೋ ಆಗುತ್ತೆ ಇಲ್ಲೆಲ್ಲ. ಅವಾಗೆಲ್ಲ ತುಂಬ ನೋಡೋಕೆ ಚೆನ್ನಾಗಿರುತ್ತೆ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಪ್ರಕೃತಿ ಸೌಂದರ್ಯ. ತಂಪಾದ ಗಾಳಿ ಇದೆ, ಇಲ್ಲಿ ತುಂಬ ನೆರಳಿದೆ. ಆರಾಮಾಗಿ ಕೂತ್ಕೊಂಡು ನೀವು ಬಂದರೆ ಫ್ರೆಂಡ್ಸ್ ಜೊತೆಲ್ಲ ಹರಟೆ ಹೊಡಿಬೋದು. ಚೆನ್ನಾಗಿರುತ್ತೆ ತುಂಬ ಇಲ್ಲಿ. ಸ್ನೇಹಿತರೆ, ಈ ಲೊಕೇಶನ್ಗೆ ಹೇಗೆ ಅನ್ನಿಸ್ತು ಅಂತಂದು ಕಮೆಂಟ್ ಮಾಡಿ. ಇಲ್ಲಿಯೇ ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಗುಡ್ ಬೈ ಸ್ನೇಹಿತರೆ.